ಅಬ್ದುಲ್ ರಹೀಂ ಹತ್ಯೆಯಿಂದ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಖಾಸಗಿ ಬಸ್ ಅನ್ನ ಅಟ್ಟಿಸಿಕೊಂಡು ಹೋಗಿದ್ದಾರೆ ಕಿಡಿಗೇಡಿಗಳು. ಆಟೋದಲ್ಲಿ ಖಾಸಗಿ ಬಸ್ ಅನ್ನ ಅಟ್ಟಾಡಿಸಿ ಕಿರಿಕ್ ಮಾಡಿದ್ದಾರೆ. ಅಬ್ದುಲ್ ರಹೀಂ ಹತ್ಯೆಯಿಂದಾಗಿ ಇಡೀ ಮಂಗಳೂರು ಪ್ರಕ್ಷುಬ್ಧಗೊಂಡಿದೆ. ಖಾಸಗಿ ಬಸ್ಗಳ ಸಂಚಾರಕ್ಕೆ ವಿರೋಧ ಇದೆ. ಖಾಸಗಿ ಬಸ್ಗಳು ಓಡಾಡ್ತಾ ಇತ್ತು. ಬಹುತೇಕ ಮಂಗಳೂರು ಅಘೋಷಿತ ಬಂಧನ ವಾತಾವರಣ ಇದೆ. ಖಾಸಗಿ ಬಸ್ ಓಡಾಟ ನಡೆಸ್ತಾ ಇತ್ತು. ಖಾಸಗಿ ಬಸ್ ಅನ್ನ ಕಿಡಿಗೇಡಿಗಳು ಅಟ್ಟಿಸ್ಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದೀನಿ ದೃಶ್ಯದಲ್ಲಿ. ಖಾಸಗಿ ಬಸ್ಗಳ ಸಂಚಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಆಟೋದಲ್ಲಿ ಅಟ್ಟಾಡಿಸಿ ವಾಪಸ್ ಕಳಿಸಿದ್ದಾರೆ ಹುಡುಗರು. ಬಂಟ್ವಾಳ ತಾಲೂಕಿನಲ್ಲಿ ಅಟ್ಟಾಡಿಸಿದ ವಿಡಿಯೋ ವೈರಲ್ ಆಗಿದೆ. ಖಾಸಗಿ ಬಸ್ ಅನ್ನ ಆಟೋದಲ್ಲಿ ಕಿಡಿಗೇಡಿಗಳು ಅಟ್ಟಿಸ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದು. ಬಸ್ ಒಟ್ಟಿಗೆ ರಿಟರ್ನ್ ಕರ್ತಿದ್ದಾರೆ ಕಲ ಇಲ್ಲಿ. ಬಸ್ ಒಟ್ಟಿಗೆ ರಿಟರ್ನ್ ಕರ್ತಿದ್ದಾರೆ ಕಲ ಇಲ್ಲಿ. ಅಬ್ದುಲ್ ರಹೀಂ ಹತ್ಯೆಯಿಂದಾಗಿ ಮತ್ತೆ ದಕ್ಷಿಣ ಕನ್ನಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿದೆ. ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ, ಕಂಟ್ರೋಲ್ ತಗೊಳ್ಳೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇದರ ನಡುವೆ ಅಲ್ಲಿ ಓಡಾಡ್ತಾ ಇದ್ದಂತ ಖಾಸಗಿ ಬಸ್ ಅನ್ನ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ದಾರೆ. ಆಟೋದಲ್ಲಿ ಖಾಸಗಿ ಬಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಕಿರಿಕ್ ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನಲ್ಲಿ ಖಾಸಗಿ ಬಸ್ ಅನ್ನ ಆಟೋ ಅಟ್ಟಾಡಿಸಿದಂತ ವಿಡಿಯೋ ಇದು ವೈರಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಮೊದಲೇ ದಕ್ಷಿಣ ಕನ್ನಡ ಭಾಗ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇರುತ್ತೆ. ಇಂತಹ ಘಟನೆಗಳಾದಾಗ್ಲೂ ಕೂಡ ಬಹಳ ಜೋರಾಗಿ ಹೊತ್ಕೊಂಡು ಉರಿತಾ ಇರುತ್ತೆ. ಅಂಥದ್ರಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಈ ಖಾಸಗಿ ಬಸ್ಗಳು ಓಡಾಡ್ತಾ ಇತ್ತು ಅನ್ನೋ ಕಾರಣಕ್ಕೆ ಕಿಡಿಗೇಡಿಗಳು ಅದನ್ನ ಅಟ್ಟಿಸ್ಕೊಂಡು ಹೋಗಿದ್ದಾರೆ, ಅದನ್ನ ಅಡ್ಡ ಹಾಕಿದ್ದಾರೆ. ಏನಿದು ಘಟನೆ? ಮಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕೊಲೆಯಾದಂತಹ ಅಬ್ದುಲ್ ರಹೀಂ ಫೋಟೋ ಕೂಡ ನೋಡ್ತಾ ಇದ್ದೀರಿ. ನಿನ್ನೆ ಬಂಟ್ವಾಳದಲ್ಲಿ ಆದಂತಹ ಘಟನೆ ಇದು. ಭರತ್ರಾಜ್ ಇದ್ದಾರೆ ಈಗ ಸಂಪರ್ಕದಲ್ಲಿ. ಭರತ್ರಾಜ್, ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಖಾಸಗಿ ಬಸ್ ಓಡಾಡ್ತಾ ಇತ್ತು ಅನ್ನೋ ಕಾರಣಕ್ಕೆ ಕೆಲವು ಕಿಡಿಗೇಡಿಗಳು ಅದನ್ನ ಟಾರ್ಗೆಟ್ ಮಾಡಿದ್ದಾರೆ, ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಏನಾಯ್ತು? ಶ್ವೇತಾ, ಹೌದು, ಇವತ್ತಿನ ಒಂದು ಹತ್ಯೆ ನಿನ್ನೆಯ ಘಟನೆಯ ಬಳಿಕ ಇವತ್ತು ಮೃತದೇಹದ ಅಂತಿಮ ಯಾತ್ರೆ ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅಧಿಕೃತ ಬಂದ್ ಕರೆಗಳನ್ನು ಯಾವ ಸಂಘಟನೆಗಳು ಕೂಡ ಕೊಟ್ಟಿಲ್ಲ ಮತ್ತು ಯಾವುದೇ ಬಂದ್ ಕರೆಗಳಿಗೆ ಇವರಿಗೆ ಯಾರು ಕೂಡ ಹೊಣೆಗಾರರಾಗಿ ಕೂಡ ಇಲ್ಲ. ಆದರೆ ಕೆಲವೊಂದು ಪೋಸ್ಟರ್ಗಳು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಸ್ವಯಂ ಘೋಷಿತ ಬಂದ್, ಮುಸ್ಲಿಂ ಸಮಾಜ ಅವರ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ಇವತ್ತಿನ ಸ್ವಯಂ ಘೋಷಿತ ಬಂದ್ನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಪೋಸ್ಟರ್ಗಳು ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಎನ್ಎಫ್ಐ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದು ಅಲ್ಲಿನ ಕುತ್ತಾರು ಮಸೀದಿಯಲ್ಲಿ ಅದರ ಒಂದಷ್ಟು ಪ್ರಕ್ರಿಯೆಗಳು ಮುಗಿದು ಆ ಬಳಿಕ ಅಲ್ಲಿಂದ ಹೊರಟಂತ ಮೃತದೇಹ ಏನಿದೆ ಮಂಗಳೂರು ನಗರದ ಹೃದಯ ಭಾಗದಿಂದ ಅಲ್ಲಿಂದ ನೇರವಾಗಿ ಬಂಟ್ವಾಳ ಬೀಚ್ ರೋಡ್ ಮಾರ್ಗವಾಗಿ ಈಗ ಮನೆಗೆ ತಲುಪಿರುವಂಥದ್ದು. ಅದರ ದಾರಿಯ ಮಧ್ಯೆ ಒಂದಷ್ಟು ಕಡೆಗಳಲ್ಲಿ, ಯಾಕಂದ್ರೆ ಬಂದ್ ಮಾಡಿಸಲೇಬೇಕು ಅನ್ನುವಂಥ ಕಾರಣದಿಂದ ಕೆಲವೊಂದು ಕಡೆಗಳಲ್ಲಿ ಬಸ್ಗೆ ಕಲ್ಲು ತೂರಿರುವಂಥದ್ದು, ಕಿಡಿಗೇಡಿಗಳು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲಿಕ್ಕೆ ಯತ್ನಿಸುವಂಥ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ. ಅದರ ಮುಂದುವರಿದ ಭಾಗವಾಗಿ ಈ ಘಟನೆ ನಡೆದಿರುವಂಥದ್ದು ಆ ಒಂದು ಅಮ್ಮುಂಜಿ ಅನ್ನುವಂಥ ಜಾಗ, ಏನು ಹತ್ಯೆಯಾದ ಘಟನೆ ನಡೆದಂಥ ಜಾಗ ಏನಿದೆ ಅಲ್ಲಿನ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿರುವಂಥ ಜಾಗ. ಅಲ್ಲಿ ಹೋಗ್ತಾ ಇರುವಂಥ ಖಾಸಗಿ ಬಸ್ಗಳನ್ನು ಬೆಳಿಗ್ಗೆ ಆಟೋ ರಿಕ್ಷಾದಲ್ಲಿ ಅಟ್ಟಿಸಿಕೊಂಡು ಹೋಗಿ ಅದನ್ನು ತಡೆಯುವಂತ, ಅದನ್ನು ನಿಲ್ಲಿಸಿ ಮತ್ತೆ ಅವರು ಸಂಚಾರ ಆರಂಭಿಸಬಾರದು, ಹೋಗಬಾರದು ಅನ್ನುವಂಥ ಎಚ್ಚರಿಕೆಗಳನ್ನು ಕೊಟ್ಟು ಕಳಿಸಲಾಗಿರುವಂಥದ್ದು. ಇದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರೇ ವಿಡಿಯೋ ಮಾಡಿ ಹಾಕಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಅದು ಅನೇಕ ಕಡೆಗಳಲ್ಲಿ ಇಂತಹ ಕೃತ್ಯಗಳು ನಡೆದಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆದರೆ ಪೊಲೀಸರು ಹೆಚ್ಚುವರಿ ಪೊಲೀಸ್ ಭದ್ರತೆಗಳನ್ನು ಹಾಕಿದ್ದಾರೆ. ಯಾರು ಕೂಡ ಬಲವಂತವಾಗಿ ಬಂದ್ಗಳನ್ನು ಮಾಡಿಸಬಾರದು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಕಳೆದ ಬಾರಿ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ ಅಧಿಕೃತವಾಗಿ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಘಟನೆಗಳು ಅನೇಕ ಕಡೆಗಳಲ್ಲಿ ಆಗಿತ್ತು. ಬಸ್ಗಳನ್ನು ತಡೆಯುವಂಥದ್ದು, ಕಲ್ಲು ತೂರಾಟವನ್ನು ಮಾಡುವಂಥದ್ದು ಮತ್ತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂಥದ್ದು, ವಹಿವಾಟುಗಳು ಯಾರು ಕೂಡ ಮಾಡಬಾರ್ದು ಅನ್ನುವಂಥದ್ದನ್ನು ಬಹಳ ಬಹಿರಂಗವಾಗಿ ಬೆದರಿಕೆ ಒಡ್ಡುವಂಥ ಪ್ರಕರಣಗಳು ಕಳೆದ ಬಾರಿ ಕೂಡ ನಡೆದಿತ್ತು. ಅದರ ಯಥಾಸ್ಥಿತಿ, ಅದೇ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ ಈ ಒಂದು ಹತ್ಯೆಯ ಬಳಿಕ. ಸದ್ಯಕ್ಕೆ ಆ ಮೃತದೇಹ ಬೀಚ್ ರೋಡ್ ಬಂಟ್ವಾಳದ ಕೈಕಂಬದ ರೂಟ್ನಲ್ಲಿ ಎಡಕ್ಕೆ ಪಡ್ಕೊಂಡು ಅದು ನೇರವಾಗಿ ಅವರ ಮನೆ
ನಿನ್ನೆ ಕೊಳತ್ತಮಜಲ್ನ ಅವರ ನಿವಾಸದ ಬಳಿಗೆ ಹೋಗಿರುವಂಥದ್ದು. ಅಲ್ಲಿನ ಜುಮ್ಮಾ ಮಸೀದಿಯಲ್ಲಿ ಅದರ ಅಂತಿಮ ಪ್ರಕ್ರಿಯೆಗಳು ನಡೆಯಲಿಕ್ಕಿರುವಂಥದ್ದು, ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ನಡೆಯಲಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಮಂಗಳೂರು ಒಂದು ಹಂತಕ್ಕೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂಥದ್ದು. ದಕ್ಷಿಣ ಕನ್ನಡ SP ಲಿಮಿಟ್ನಲ್ಲಿ ಸೆಕ್ಷನ್ 163 BNS ಅಂಡರ್ನ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಹಾಕಿದ್ದಾರೆ. ಅದೇ ರೀತಿ ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಕೂಡ BNS ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿರುವಂಥದ್ದು. ಹಾಗಾಗಿ ಎಷ್ಟೇ ನಿಷೇಧಾಜ್ಞೆಗಳನ್ನು ಹಾಕಿದರೂ ಕೂಡ ಜನರನ್ನು ನಿಯಂತ್ರಣ ಮಾಡುವಂಥದ್ದು ಪೊಲೀಸರ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ. ಆಂಬ್ಯುಲೆನ್ಸ್ ಸಾಗಿದ ದಾರಿಯ ಉದ್ದಕ್ಕೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಜನರು ನಿಂತಿದ್ರು. ಆ ಒಂದು ಮೃತದೇಹದ ಅಂತಿಮ ಯಾತ್ರೆಗೆ ನಮನವನ್ನು, ಗೌರವವನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಕಡೆಗಳಲ್ಲಿ ಕಿರಿಕಾಗಿದೆ. ಜನ ಹೆಚ್ಚಾದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಒಂದಷ್ಟು ಸಂಘರ್ಷಗಳಾಗುವಂಥದ್ದು ಆಗುತ್ತಾ ಇರುತ್ತೆ. ಆದರೆ ಪೊಲೀಸರು ಅದನ್ನು ನಿಯಂತ್ರಿಸಿದ್ದಾರೆ. ಬಂಟ್ವಾಳದಲ್ಲಿ ಸ್ವತಃ SP ಯತೀಶ್ ಅವರೇ ಮೊಕ್ಕಾಂ ಹೂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ, ಯಾಕಂದರೆ ಮೃತದೇಹದ ಅಂತಿಮ ಯಾತ್ರೆ ಸಾಗುವಂಥದ್ದು ಅತ್ಯಂತ ಸೂಕ್ಷ್ಮ ಜಾಗಗಳೇನಿತ್ತು ಆ ಎಲ್ಲ ಜಾಗಗಳಲ್ಲೂ ಕೂಡ ಭದ್ರತೆಯನ್ನು ಬಿಗಿಗೊಳಿಸಿರುವಂಥದ್ದು. ಓಕೆ ಭರತ್ರಾಜ್, ಏನಾದರೂ ಆದಾಗ ಭದ್ರತೆಯನ್ನ ಬಿಗಿಗೊಳಿಸೋದು, ಇನ್ನೂ ಹೆಚ್ಚಿನ ಕಂಟ್ರೋಲ್ ತಗೊಳ್ಳೋದು ಅದು ಒಂದು ಕಡೆ, ಆದರೆ ಏನಾದರೂ ಆಗೋದಕ್ಕೂ ಮುಂಚೆ ಎಚ್ಚೆತ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮಂಗಳೂರಿನ ವಿಷಯಕ್ಕೆ ಬರೋದಾದರೆ ಕಳೆದ 1 ತಿಂಗಳಲ್ಲಿ 3 ಕೊಲೆಗಳಾಗಿದೆ. ಏಪ್ರಿಲ್ 27ಕ್ಕೆ ಅಶ್ರಫ್ ಕೊಲೆ, ಅದಾದ್ಮೇಲೆ ಮೇ 1ಕ್ಕೆ ಸುಹಾಸ್ ಶೆಟ್ಟಿ ಕೊಲೆ, ಈಗ ರಹೀಂ ಖಾನ್ ಕೊಲೆ ನಿನ್ನೆ. ಅಲ್ಲಿಗೆ 1 ತಿಂಗಳ ಅಂತರದಲ್ಲಿ 3 ಕೊಲೆ ಆಗಿದೆ ಮಂಗಳೂರು ಭಾಗದಲ್ಲಿ. ಹಾಗಾದ್ರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ, ಪೊಲೀಸರಿಗೆ ಕಂಟ್ರೋಲ್ ಸಿಗ್ತಾ ಇಲ್ವಾ ಇಂಥ ಕಿಡಿಗೇಡಿಗಳ ಬಗ್ಗೆ? ಖಂಡಿತ ಶ್ವೇತಾ, ಸುಮಾರು ವರ್ಷಗಳ ಹಿಂದೆ ಕರಾವಳಿ ಇಂತಹ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. 2006-05 ಹೊತ್ತಿಗೆಲ್ಲ ಕರಾವಳಿ ಕೋಮು ಸಂಘರ್ಷದ ಹೆಸರಿನಲ್ಲಿ ನಲುಗಿದ್ದು, ಕೋಮು ಸಂಘರ್ಷದ ಹೆಸರಿನಲ್ಲಿ ಕರ್ಫ್ಯೂಗಳಿಗೆ ಒಳಗಾದಂಥ ಸನ್ನಿವೇಶಗಳು ಕೂಡ ಅನೇಕ ಬಾರಿ ಇತ್ತು. ಆದರೆ ಕರಾವಳಿಯ ರಾಜಕೀಯ ಸನ್ನಿವೇಶಗಳ ಬದಲಾವಣೆಯ ಬಳಿಕ ಮತ್ತು ಈ ಭಾಗದ ಜನ ಒಂದಷ್ಟು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಂಥ ಘಟನೆಗಳಿಂದ ವಿಮುಖರಾದಂಥ ಕಾರಣಗಳಿಗಾಗಿ ಈ ಕರಾವಳಿ ಒಂದಷ್ಟು ಶಾಂತವಾಗಿತ್ತು. ಆದರೆ ಮತ್ತೆ ರಾಜಕೀಯದ ಹತ್ಯೆಗಳು ಮತ್ತು ಈ ಕೋಮು ಸಂಘರ್ಷದ ಹತ್ಯೆಗಳಿಗೆ ಕರಾವಳಿ ಮತ್ತೆ ಸಾಕ್ಷಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಿರಂತರವಾಗಿ ನಡೆದಂಥ 3 ಹತ್ಯೆಗಳು. ಬಹುಶಃ ಈ ವಿಚಾರದಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯಗಳು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಇಲ್ಲಿ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆ ಖಂಡಿತವಾಗ್ಲೂ ಕೂಡ ಆ ಸರ್ಕಾರ ವಿಫಲವಾಗಿದೆ ಅನ್ನುವಂಥದ್ರಲ್ಲಿ ಬೇರೆ ಮಾತಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಈ ಭಾಗದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಗೃಹ ಸಚಿವರು ಬರ್ತಾರೆ, ಯಾವುದೋ ಹತ್ಯೆಗಳಾದಾಗ ಗೃಹ ಸಚಿವರು ಬರ್ತಾರೆ, ಅಧಿಕಾರಿಗಳ ಜೊತೆ ಸಭೆಗಳನ್ನು ನಡೆಸ್ತಾರೆ. ಹತ್ಯೆಗಳಾದಾಗ ADGP ಹಾದಿಯಾಗಿ ಎಲ್ಲ ಅಧಿಕಾರಿಗಳ ದಂಡು ಕರಾವಳಿ ಭಾಗಕ್ಕೆ ಬರುತ್ತೆ. ನಿರಂತರ ಸಭೆಗಳನ್ನು ನಡೆಸಿಕೊಂಡು ಹೋಗ್ತಾರೆ. ಹೊರತುಪಡಿಸಿದ್ರೆ ಅದ್ಯಾವುದೋ ಆಂಟಿ ಕಮ್ಯುನಲ್ ವಿಂಗ್ಗಳನ್ನು ಸ್ಥಾಪನೆ ಮಾಡ್ತೀವಿ, ಇಲ್ಲಿನ ವೈಲೆನ್ಸ್ಗಳನ್ನು ನಿಯಂತ್ರಣಕ್ಕೆ ಬಾಯಿ ಮಾತಿನಲ್ಲಿ ಹೇಳಿ ಹೋಗ್ತಾರೆ. ಅದನ್ನ ಪ್ರಗತಿಗೆ ತರುವಂಥದ್ದು ಮತ್ತು ಅದನ್ನ ಇಲ್ಲಿ ಜಾರಿಗೊಳಿಸುವಂಥ ಪ್ರಕ್ರಿಯೆಗಳು ಬಹಳ ವೇಗವಾಗಿ ಏನೋ ನಡೀತಾ ಇಲ್ಲ ಅನ್ನುವಂಥದ್ದು ಕಾಣುತ್ತೆ. ಹತ್ಯೆಗಳಾದಾಗ ಬೇರೆ ಜಿಲ್ಲೆಗಳಿಂದ ಪೊಲೀಸರು ಬರ್ತಾರೆ, ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಪೊಲೀಸರು ಕೂಡ ಬಹಳ ಅಪಾಯಕಾರಿ ಸನ್ನಿವೇಶಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗುವಂಥದ್ದು ಮತ್ತು ಪೊಲೀಸರ ಜೀವಕ್ಕೂ ಕೂಡ ಅಪಾಯ ಇರುವಂಥ ಸಿಚುವೇಶನ್ ಕೆಲವೊಂದು ಕಡೆಗಳಲ್ಲಿ ಕ್ರಿಯೇಟ್ ಆಗುತ್ತೆ. ನಿನ್ನೆ ಸ್ವತಃ ಆಸ್ಪತ್ರೆಯಲ್ಲಿ ಮೃತದೇಹ ಇದ್ದಂಥ ಸಂದರ್ಭಗಳಲ್ಲಿ ಅಂತಹ ಘಟನೆಗಳಿಗೆ ಪೊಲೀಸರು ಕೂಡ ಸಾಕ್ಷಿಯಾಗಿದ್ರು. ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಾದಿಯಾಗಿ ಕಮಿಷನರ್ ಅವರು ಕೂಡ ಮುತ್ತಿಗೆ ಹಾಕಿಬಿಟ್ಟು ಅವರನ್ನು ಕೂಡ ಪ್ರಶ್ನೆ ಮಾಡುವಂಥದ್ದು, ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭಗಳಲ್ಲಿ ಮುಸ್ಲಿಮರ ಹತ್ಯೆ ಆಗುತ್ತೆ ಅನ್ನುವಂಥದ್ದು ಮುಸ್ಲಿಂ ಇದರ ಒಳಗಡೆ ಇರುವಂತಹ ಕಾಂಗ್ರೆಸ್ನ ನಾಯಕರುಗಳ ಆಕ್ರೋಶ. ಸ್ವತಃ ಅಲ್ಲೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ನಾವು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥ ಆಕ್ರೋಶ, ಅಸಮಾಧಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಂದ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ಬಹಳ ದೊಡ್ಡ ವೈಫಲ್ಯ ಮತ್ತು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಎಸ್, ಥ್ಯಾಂಕ್ ಯು ಭರತ್ರಾಜ್. ಏನು ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಏನಾಯಿತು? ಅಂತಿಮ ಯಾತ್ರೆ ನಡೀತಾ ಇದೆ, ಸಾವಿರಾರು ಮಂದಿ ಭಾಗಿಯಾಗಿ ಬಂಟ್ವಾಳ ಬೂದಿ ಮುಚ್ಚಿದ ಕೆಂಡವಾಗಿದೆ. BC ರೋಡ್ನಲ್ಲಿ ಭಾರಿ ಜನಸಾಗರ, ಬಿಗಿ ಬಂದೋಬಸ್ತ್ ಇದೆ, ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.